ಲೆಟ್ಸ್ ಗೋ. ನಾವು ಅಂದ್ಕೊಳ್ಳೋದೇ ಒಂದು ಆಗದೆ ಒಂದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಶುಭಾಶಯಗಳು. ನಾನು ಹಬ್ಬಕ್ಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಡುಗೆನೆಲ್ಲ ಯೋಚನೆ ಮಾಡಿ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ವೀಡಿಯೋಸ್ ಎಲ್ಲ ಹಾಕಬೇಕು ಬೇಗನೆ ಮಾಡೇ ಅಂತ ಅನ್ಕೊಂಡಿದ್ದೆ. ಆದರೆ ಏನು ಮಾಡಲಿ ಆಗಲೇ ಇಲ್ಲ. ನಮ್ಮ ಮನೆಯವರು ನನ್ನ ಮಗಳಿಗೋಸ್ಕರ ಬಟ್ಟೆ ತೊಗೊಂಬಂದಿದ್ರು. ಆ ಬಟ್ಟೆನೆಲ್ಲವ ಅವಳಿಗೆ ಹಾಕಿ ರೆಡಿ ಮಾಡಿ, ಅದಾದಮೇಲೆ ಅವರು ಎಲ್ಲ ಅಡುಗೆ ಮಾಡ್ಕೊಳಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡು, ಯಾಕೆಂದರೆ ನಾನು ಮಾಡೋಂಗಿಲ್ಲವಲ್ಲ, ಅವರೇ ಸ್ವಲ್ಪ ಎಡೆ ಪೂರ್ತಿ ಮಾಡಿರಿ ಅಂತ ಹೇಳಿ ಕೊಟ್ಟಿದ್ದೆ. ಅವ್ರು ಎಡೆ ಪೂರ್ತಿ ಮಾಡೋಂತಿದ್ರು. ನನ್ನ ಮಗಳಿಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸ್ಬಿಟ್ಟೈತಿ. ಆಮೇಲೆ ಅವಳಿಗೆ ಹೊಟ್ಟೆ ಹಸ್ತಿರೋದಕ್ಕೆ ಒಂದು ಬಾಳೆಹಣ್ಣು ತಿನ್ನಿಸಿಬಿಟ್ಟು ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ, ಅದಾದಮೇಲೆ ನಮ್ಮ ಮನೆಯವರು ಪೂಜೆನೆಲ್ಲ ಮುಗಿಸ್ಕೊಬಿಟ್ಟು ದೇವರಿಗೆ, ಅದಾದಮೇಲೆ ನನಗೂ ಊಟಕ್ಕೆ ಹಾಕ್ಕೊಟ್ರು. ನಾನು ಊಟ ಮಾಡಿ ಅಂಗಡಿಲಿ ಕೂತಿದ್ದೆ. ನನ್ನ ಮಗಳು ಹೊಟ್ಟೆ ಹಸ್ಬಿಟ್ಟೈತೆ ಅಂತ ಹೇಳ್ತಿದ್ದು. ಅದೆಲ್ಲ ಆದಮೇಲೆ ನಮ್ಮ ಮನೆಯವರು ಅಳಸನ್ನೆಲ್ಲ ತೊಗೊಂಬಂದಿದ್ರು. ಆ ಅಳಸನ್ನೆಲ್ಲ ಬಿಡಿಸ್ಕೊಬಿಟ್ಟು ಎಲ್ಲ ತಿಂದ್ಬಿಟ್ಟು, ಅದಾದಮೇಲೆ ಒಂಚೂರು ಮಜ್ಜಿಗೆ ಇತ್ತು ಅಂತೇಳಿ, ಅಲ್ಲ ಮೊಸರು ಇತ್ತು ಅಂತೇಳಿ ಮಜ್ಜಿಗೆ ಕಡ್ಕೊಳಕ್ಕೆ ಅಂತೇಳಿ ಹೋದೆ. ಆ ಮೊಸರನ್ನೆಲ್ಲ ಕಡ್ಕೊಬಿಟ್ಟು ನನ್ನ ಮಗಳು ನಾನು ಕಡಿತೀನಿ ಅಂತೇಳಿ ಅವಳು ಸ್ವಲ್ಪ ಎಫರ್ಟ್ ಆಗ್ತಾಯಿದ್ಲು. ನಮಗೆ ಅಷ್ಟೆಲ್ಲ ಇದಾದಮೇಲೆ ಫುಲ್ಲು ಸುಸ್ತಾಗೋಯ್ತು. ಅದಕ್ಕೆ ಎತ್ತಿಟ್ಟೆ. ಅಷ್ಟರೊಳಗೆ ನಮ್ಮ ಪಕ್ಕದ ಮನೆಯವರು ಎಲ್ಲೋ ಬಿಟ್ಟು ಮಾಡಿದ್ದೀವಿ ಅಂತ ಎಲ್ಲೋ ಬಿಟ್ಕೊಟ್ರು, ತಂಬಿಟ್ಕೊಟ್ರು. ಎಲ್ಲೋ ಬಿಟ್ಟು ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ತಿನ್ಕೊಂಬಿಟ್ಟು ಅದಾದಮೇಲೆ ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಅದೇ ತಂಬಿಟ್ಟು ಮತ್ತು ಪಲಾವ್ ಇತ್ತು. ಅದಕ್ಕೋಸ್ಕರನೇ ಮತ್ತೆ ಹಪ್ಳ ಹಾಕ್ಕೊಂಡು ಅದನ್ನೇ ಊಟ ಮಾಡ್ತಾಯಿತ್ತು. ಇಷ್ಟ ಆಯ್ತು ತಿನ್ನಲ್ಲ.